ಹಾಸನ ಗಲಾಟೆಯನ್ನೇ ಬಿಜೆಪಿಗರು ಇಲ್ಲಿ ಪ್ರಬಲ ಅಸ್ತ್ರವನ್ನಾಗಿಸುವುದಕ್ಕೆ ಇದೀಗ ರಣತಂತ್ರವನ್ನ ಕೂಡ ರೂಪಿಸಿಕೊಂಡಿದ್ದಾರೆ. ದೇವೇಗೌಡರ ಸಾವಿನ ಬಗ್ಗೆ ಮಾತನಾಡಿದ್ದಾರೆ ಎನ್ನಲಾದ ಶಾಸಕ ಪ್ರೀತಂ ಗೌಡ ಮನೆ ಮೇಲೆ ಕಲ್ಲು ತೂರಾಟ ನಡೆದಿತ್ತು. ಓರ್ವ ಬೆಂಬಲಿಗ ಗಂಭೀರವಾಗಿ ಗಾಯಗೊಂಡಿದ್ರು ಕೂಡ. ಇದನ್ನೇ ಪ್ರಬಲ ಅಸ್ತ್ರವನ್ನಾಗಿಸಿಕೊಳ್ಳಲು ಮುನ್ಸೂಚನೆಯನ್ನ ಕೊಟ್ಟಿದೆ ಬಿಜೆಪಿ. ಜೆಡಿಎಸ್ ದೌರ್ಜನ್ಯ ನಡೆಸಿದೆ ಎಂದು ಆರೋಪಿಸಿ ಇಂದು ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಜಿಲ್ಲಾ ತಾಲೂಕು ಮಟ್ಟಗಳಲ್ಲಿಯೂ ಬೃಹತ್ ಪ್ರತಿಭಟನೆಗೆ ತೀರ್ಮಾನಿಸಿದೆ. ಅಲ್ಲದೆ ಬೆಳಗ್ಗೆ 10:30ಕ್ಕೆ ರಾಜ್ಯಪಾಲರನ್ನ ಭೇಟಿಯಾಗಿ ದೂರು ಕೊಡೋದಕ್ಕೆ ಸಹ ಬಿಎಸ್ವೈ ಮುಂದಾಗಿದ್ದಾರೆ. ಈ ಸಂಬಂಧ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೂ ವರದಿ ಕೊಡೋದಕ್ಕೆ ಬಿಎಸ್ವೈ ಚಿಂತನೆಯನ್ನ ನಡೆಸಿದ್ದಾರೆ. ಇನ್ನು ಘರ್ಷಣೆಯ ಸಂಬಂಧ ಜಿಲ್ಲಾ ಪಂಚಾಯತ್ ಸದಸ್ಯ ಸೇರಿದಂತೆ ಜೆಡಿಎಸ್ನ 8 ಕಾರ್ಯಕರ್ತರು ಹಾಗೂ ಬಿಜೆಪಿಯ 5 ಮೇಲೆ ನಗರದ ಬಡಾವಣೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. MLA ಆಗಿ ಆಯ್ಕೆಯಾಗಿ ಬಂದಿರುವಂಥದ್ದು JDS ಮುಖಂಡರಿಗೆ, ಅದರಲ್ಲೂ ಕುಮಾರಸ್ವಾಮಿ ರೇವಣ್ಣವರಿಗೆ ನುಂಗಲಾರದ ಬಿಸಿ ತುಪ್ಪ ಆಗಿದೆ. ಹೀಗಾಗಿ ಒಂದಲ್ಲ ಒಂದು ರೀತಿ ಕಿರುಕುಳ ಅವತ್ತಿಂದ ಇವತ್ತಿನವರೆಗೂ ಪ್ರತಿಯೊಂದು ಸಂದರ್ಭ ನಡೀತಾನೇ ಇತ್ತು. ಈಗ ಒಂದು ಕುಂಟು ನೆಪ ಮಾಡಿಕೊಂಡು ಸುಮಾರು 300-400 ಜನ ಕಲ್ತೂರಾಡಿ ಅವ್ರ ಮನೆ ಮೇಲೆ ಹಲ್ಲೆ ಮಾಡಿ ಮತ್ತು ಅವ್ರ ತಾಯಿಗೆ ಅಪಮಾನ ಮಾಡಿ ಕೊಲೆ ಮಾಡ್ತೇವೆ ಅಂತ ಬೆದರಿಕೆ ಹಾಕಿ ಅಲ್ಲೊಬ್ಬ ಕಾರ್ಯಕರ್ತನಿಗೆ ಏನು ಏಟು ಬಿದ್ದಿದೆ, ಅವನು ಆ್ಯಂಬುಲೆನ್ಸ್ ವ್ಯಾನಲ್ಲಿ ಬೆಂಗಳೂರು ತಕ್ಷಣ ಶಿಫ್ಟ್ ಮಾಡಬೇಕು ಮಲ್ಲಿ ಆಸ್ಪತ್ರೆಗೆ ಅಂತ ಹೇಳಿಬಿಟ್ಟು ಡಾಕ್ಟ್ರಿಗೆ ಹೇಳಿಬಿಟ್ಟು ನಾನು ಬಂದೆ.